ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಉಗ್ರ ಕೃತ್ಯ ನಡೆದಿದೆ. ಒಂದು ಕಾರ್ನಲ್ಲಿ ಭೀಕರವಾದಂತಹ ಬಾಂಬ್ ಬ್ಲಾಸ್ಟ್ ಮಾಡಲಾಗಿದೆ. ಇದರ ತೀವ್ರತೆಗೆ ಸ್ಥಳದಲ್ಲೇ 9 ಮಂದಿ ಸಾವಿಗೀಡಾಗಿದ್ದಾರೆ. ಇದರಲ್ಲಿ 6 ಮಂದಿ ಅಮಾಯಕರು, ಇನ್ನು 3 ಮಂದಿ ಉಗ್ರ ಕ್ರಿಮಿಗಳು. ಇನ್ನು ಘಟನೆಯಲ್ಲಿ 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ. 20ಕ್ಕೂ ಹೆಚ್ಚು ವಾಹನಗಳಿಗೆ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಅಂತಂದ್ರೆ ಛಿದ್ರವಾಗಿ ಹೋಗಿದೆ. ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ನಡೆದಂತಹ ಈ ಬ್ಲಾಸ್ಟ್ ಇಡೀ ದೆಹಲಿಯನ್ನ ಮಾತ್ರ ಅಲ್ಲ, ದೇಶವನ್ನೇ ನಡಗಿಸಿಬಿಟ್ಟಿದೆ. ಸದ್ಯ NIA, NSG ಎಲ್ಲಾ ತನಿಖಾ ಸಂಸ್ಥೆಗಳು ಕೂಡ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾವೆ. ಆರಂಭಿಕವಾಗಿ ಸ್ಫೋಟಕ ಮಾಹಿತಿಯೂ ಕೂಡ ಬಯಲಿಗೆ ಬಂದಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಿಂದ ಹಿಡಿದು ಪಾಕ್ನವರೆಗೂ ಕೂಡ ಟೆರರ್ ಲಿಂಕ್ ತೆರೆದುಕೊಳ್ತಾ ಇದೆ. ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿಯೇ ಬಹಳ ಆಘಾತಕಾರಿಯಾಗಿದೆ. ಇದನ್ನ ಭಾರತ ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸುತ್ತಾ ಮತ್ತೊಮ್ಮೆ ಆಪರೇಷನ್ ಸಿಂಧೂರ್ ಆರಂಭಗೊಳ್ಳುತ್ತಾ ಈ ಎಲ್ಲಾ ರೀತಿಯ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಮಿತ್ರರೇ, ಈ ಬ್ಲಾಸ್ಟ್ನ ಇಂಚಿಂಚು ಮಾಹಿತಿಯನ್ನು ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಹೇಗೆ ಈ ಬ್ಲಾಸ್ಟ್ನ ರೂಪುರೇಷೆಗಳು ಸಿದ್ಧವಾದವು, ಯಾರು ಇದರ ಹಿಂದಿದ್ರು, ಕಳೆದ 2-3 ದಿನಗಳಲ್ಲಿ ದೇಶಾದ್ಯಂತ ನಡೆದಂತಹ ರೈಡ್ಗಳು, ಆ ಸಂದರ್ಭದಲ್ಲಿ ವಶಪಡಿಸಿಕೊಂಡಂತಹ ಸ್ಫೋಟಕಗಳ ಪ್ರಮಾಣ, ಈಗ ಈ ಟೆರರ್ ಬ್ಲಾಸ್ಟ್, RSS ಕಚೇರಿಯಿಂದ ಹಿಡಿದು ಜನಭರಿತ ಮಾರ್ಕೆಟ್ ವರೆಗೂ ಕೂಡ ಹೇಗೆಲ್ಲ ಟಾರ್ಗೆಟ್ ಮಾಡಲಾಗಿತ್ತು, ಎಂತಹ ಹುನ್ನಾರ ಮಾಡಲಾಗಿತ್ತು, ಆ ಎಲ್ಲಾ ಪ್ಲಾನ್ಗಳನ್ನು ವಿಫಲ ಮಾಡಿದ್ರೂ ಕೂಡ ಇದೊಂದು ಬ್ಲಾಸ್ಟ್ ಸಂಭವಿಸಿದ ಹೇಗೆ, ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನವೆಂಬರ್ 10 ಸೋಮವಾರ ಸಂಜೆ 6:52 ದೆಹಲಿಯ ಕೆಂಪುಕೋಟೆ ಒಂದು ಬದಿಯಲ್ಲಿದೆ. ಅದರ ಸನಿಹದಲ್ಲೇ ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣ ಇದೆ. ಅಲ್ಲೇ ಇದ್ದಂತಹ ರಸ್ತೆಯಲ್ಲಿ ಕಿಕ್ಕಿರಿದ ಟ್ರಾಫಿಕ್ ಇದೆ. ಸಂಜೆ 6:52 ಅಂತಂದ್ರೆ ನೀವೇ ಊಹೆ ಮಾಡಬಹುದು. ಎಲ್ಲರೂ ಕೂಡ ಆಫೀಸ್ ಮುಗಿಸಿ ಮನೆಗೆ ಹೋಗುವಂತಹ ಧಾವಂತದಲ್ಲಿರ್ತಾರೆ. ಎಷ್ಟೊತ್ತಿಗೆ ರೆಡ್ ಇರುವಂತಹ ಸಿಗ್ನಲ್ ಗ್ರೀನ್ ಆಗುತ್ತೆ ಅಂತ ಕಾಯ್ತಾ ನಿಂತಿರ್ತಾರೆ. ಆದರೆ ಆ ಕಿಕ್ಕಿರಿದ ಟ್ರಾಫಿಕ್ನಲ್ಲಿ ಒಂದು I-20 ಕಾರ್ ನಿಂತಿರುತ್ತೆ. ಹರಿಯಾಣ ರಿಜಿಸ್ಟ್ರೇಷನ್ HR 26CE 7674 ನಂಬರ್ನ ವೈಟ್ ಕಲರ್ I-20 ಕಾರು ಅದು. ಆ ಟ್ರಾಫಿಕ್ನಲ್ಲಿ ಅದು ಒಂದು ಕಾರ್ ಆಗಿತ್ತು. ಯಾರಿಗೂ ಕೂಡ ಅದು ನಮ್ಮ ಪಾಲಿನ ಯಮ ಅಂತ ಗೊತ್ತಿರಲಿಲ್ಲ. ಎಲ್ಲರೂ ಕೂಡ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಆ I-20 ಕಾರು ಅಗ್ನಿಗೋಳದಂತೆ ಸ್ಫೋಟಗೊಳ್ಳುತ್ತೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಕೇಳಿದ್ರೆ ಅಲ್ಲೇ ಸುತ್ತಮುತ್ತ ನಿಂತಿದ್ದಂತಹ 20ಕ್ಕೂ ಹೆಚ್ಚು ವಾಹನಗಳು ಧ್ವಂಸಗೊಂಡು ಬಿಡ್ತವೆ. ಸ್ಪಾಟ್ನಲ್ಲೇ 9 ಮಂದಿ ಸಾವಿಗೀಡಾದ್ರೆ 25ಕ್ಕೂ ಹೆಚ್ಚು ಮಂದಿ ತೀವ್ರತರವಾದಂತಹ ಗಾಯಗಳಿಗೊಳಗಾಗ್ತಾರೆ. ರಾಷ್ಟ್ರದ ರಾಜಧಾನಿ ಆಗಿರೋದ್ರಿಂದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಆಂಬ್ಯುಲೆನ್ಸ್ ಬರುತ್ತೆ, ಅಗ್ನಿಶಾಮಕ ದಳ ಬರುತ್ತೆ, ಪೊಲೀಸರು ಬರ್ತಾರೆ. ರಕ್ಷಣಾ ಕಾರ್ಯಾಚರಣೆಗಳು ಒಂದು ಕಡೆಗೆ ಆಗ್ತವೆ, ಇನ್ನೊಂದು ಕಡೆ ತನಿಖೆಯೂ ಕೂಡ ಆರಂಭಗೊಳ್ಳುತ್ತೆ. ಆರಂಭದಲ್ಲಿ ಪೊಲೀಸರಿಗೆ ದೊಡ್ಡ ಅನುಮಾನ ಕಾಡುತ್ತೆ. ಇದು ನಿಜವಾಗ್ಲೂ ಉಗ್ರ ಕೃತ್ಯವಾ ಅಥವಾ ಆಕಸ್ಮಿಕವಾಗಿ ಆದಂತಹ ಬ್ಲಾಸ್ಟಾ? ಈ ಬಗ್ಗೆ ಅನುಮಾನ ಶುರುವಾಗುತ್ತೆ. ಯಾರೂ ಕೂಡ ಒಂದು ಕನ್ಕ್ಲೂಷನ್ಗೆ ಬರೋದಿಲ್ಲ. ಆದ್ರೆ ಇದನ್ನ ಬಾಂಬ್ ಬ್ಲಾಸ್ಟ್ ಅಂತ ಪತ್ತೆ ಹಚ್ಚೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಯಾಕೆಂತಂದ್ರೆ ಮಾಮೂಲಿಯಾಗಿ ಒಂದು ಕಾರ್ ಬ್ಯಾಟ್ರಿನೋ ಅಥವಾ ಇನ್ನೇನೋ ಒಂದು ಬ್ಲಾಸ್ಟ್ ಆದ್ರೆ ಅಷ್ಟು ತೀವ್ರತೆ ಇರೋದಿಲ್ಲ. ಇಲ್ಲಿ ಎಂತಹ ತೀವ್ರತೆಯ ಬ್ಲಾಸ್ಟ್ ಆಗಿತ್ತು ಅಂತಂದ್ರೆ ಸರಿಸುಮಾರು 100 ಮೀಟರ್ನಷ್ಟು ಬಾಡಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಒಂದು ಕಾರ್ ಬ್ಲಾಸ್ಟ್ ಆಗಿದ್ದರಿಂದಾಗಿ ಅಕ್ಕಪಕ್ಕದ 20ಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿದ್ವು. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಸರಿಸುಮಾರು 1.5 2 ಕಿಲೋಮೀಟರ್ ದೂರದವರೆಗೂ ಕೂಡ ಅದರ ಶಬ್ದ ಕೇಳಿಸಿದೆ. ಸ್ಥಳೀಯವಾಗಿ ಅಕ್ಕಪಕ್ಕದ ಅಂಗಡಿಯವರಿಗೆ ಭೂಕಂಪ ಆದಂತಹ ಅನುಭವ ಆಗಿದೆ. ಸಾಮಾನ್ಯವಾಗಿ ಒಂದು ಕಾರು ಸ್ಫೋಟಗೊಂಡ್ರೆ ಇಷ್ಟೆಲ್ಲ ತೀವ್ರತೆ ಇರೋದಿಲ್ಲ. ಏನೋ ಪೆಟ್ರೋಲ್ ಟ್ಯಾಂಕೋ ಬ್ಯಾಟ್ರಿನೋ ಏನ್ ಸ್ಫೋಟ ಆದ್ರೂ ಕೂಡ ಇಷ್ಟೆಲ್ಲ ತೀವ್ರವಾಗಿರೋದಿಲ್ಲ. ಆ ಬೆಂಕಿಯ ಕೆನ್ನಾಲಿಗೆ, ಅದರ ತೀವ್ರತೆಯನ್ನು ನೋಡಿದಂತಹ ಪೊಲೀಸರಿಗೆ ಒಂದು ಅರ್ಥ ಆಗಿತ್ತು, ಇದೊಂದು ಬಾಂಬ್ ಬ್ಲಾಸ್ಟ್. ಅದಾದ ನಂತರ ಪೊಲೀಸರಿಗೆ ಕೆಲವೊಂದಷ್ಟು ಅನುಮಾನಗಳು ಶುರುವಾದವು. ಇದು ಸೂಸೈಡ್ ಬಾಂಬ್ ಅಟ್ಯಾಕ್ ಅಥವಾ ಯಾರ್ದಾದ್ರೂ ಕಾರಿಗೆ ಬಾಂಬ್ ಅನ್ನು ಫಿಕ್ಸ್ ಮಾಡಿ ಸ್ಫೋಟಿಸಿದ್ದ, ಇದು ಯಾವ ಮಾಡ್ಯೂಲ್ನ ಬಾಂಬ್ ದಾಳಿ, ಇದರ ಬಗ್ಗೆ ಆರಂಭಿಕವಾಗಿ ತನಿಖೆಯನ್ನ ಕೈಗೆತ್ತಿಕೊಂಡ್ರು. ಆರಂಭದಲ್ಲಿ ಪೊಲೀಸರಿಗೆ ಇದೊಂದು ಸೂಸೈಡ್ ಬಾಂಬ್ ಅಟ್ಯಾಕ್ ಅಂತ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ಆ ಕಾರ್ನಲ್ಲಿ ಅಂದ್ರೆ I-20 ಕಾರ್ನಲ್ಲಿ ಒಟ್ಟು 3 ಮಂದಿ ಇದ್ರು. ಒಬ್ಬ ಕಾರ್ ಚಲಾಯಿಸ್ತಿದ್ದ, ಇನ್ನಿಬ್ಬರು ಕೂಡ ಸಹಚರರು ಅಲ್ಲಿ ಕೂತಿದ್ರು. ಈ ಸೂಸೈಡ್ ಬಾಂಬ್ ದಾಳಿ ಮಾಡುವಂತವ್ರು ಯಾರು ಕೂಡ 3 ಮಂದಿ ಎಲ್ಲ ಬರೋದಿಲ್ಲ. ಊರ್ ಬಳಿಗೆ ಹೋಗುವವನು ಒಬ್ಬನೇ ಹೋಗ್ತಾನೆ, ಇನ್ನಿಬ್ರು ಇನ್ನಷ್ಟು ಜನರನ್ನ ಕೊಂದು ಹೋಗಬಹುದಲ್ಲ. ಯಾಕೆ ಒಂದೇ ಸಲಿಗೆ 3 ಜನ ಉಗ್ರರು ಸತ್ತು ಹೋಗ್ಬಿಡ್ತಾರೆ? ಇದು ಪೊಲೀಸರಿಗೆ ಕಾಡದಂತಹ ಮೊದಲ ಅನುಮಾನ. ಹೀಗಾಗಿ ಆ I-20 ಕಾರಿನ ಮೂಲವನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಅದು ಸಲ್ಮಾನ್ ಅನ್ನುವಂಥವನಿಗೆ ಸೇರಿದ್ದು ಅಂತ. ಆತನನ್ನ ಬಂಧಿಸಲಾಗತ್ತೆ. ಆತ ಹೇಳ್ತಾನೆ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ನಾನು 18 ತಿಂಗಳ ಹಿಂದೆಯೇ ಈ ಕಾರನ್ನ ಮಾರಾಗಿದೆ ಅಂತ. ಅನಂತರ ಇದರ ಮೂಲವನ್ನ ಕೆದಕ್ತಾ ಹೋಗ್ತಾರೆ. ಯಾರ್ಯಾರಿಗೆ ಮಾರಲಾಗಿತ್ತು, ಯಾರಿದನ್ನು ಕೊಂಡಿದ್ದು ಅಂತ. ಅಂತಿಮವಾಗಿ ಈ ಕಾರು ಪುಲ್ವಾಮಾ ಮೂಲದ ತಾರೀಕ್ ಎಂಬ ವ್ಯಕ್ತಿಗೆ ಸೇರಿರುತ್ತೆ. ಈ ಕಾರು ಯಾವಾಗ ಫೇಕ್ ಡಾಕ್ಯುಮೆಂಟ್ಗಳನ್ನು ಬಳಸಿಯೇ ಪದೇ ಪದೇ ಸೇಲ್ ಆಗಿದೆ ಅಂತ ಗೊತ್ತಾಯಿತು, ಇದು ಉಗ್ರ ಕೃತ್ಯ ಅನ್ನುವಂತಹ ಕನ್ಕ್ಲೂಷನ್ಗೆ ಪೊಲೀಸರು ಬಂದಾಗಿತ್ತು. ಒಂದು ಕಡೆ ಸ್ಫೋಟದ ತೀವ್ರತೆ, ಇನ್ನೊಂದು ಕಡೆ ಕಾರನ್ನ ಕೊಂಡಂತಹ ರೀತಿ, ಇದೆಲ್ಲದರಿಂದ ಇದೊಂದು ವ್ಯವಸ್ಥಿತ ಜಾಲ ಅಂತ ತನಿಖಾಧಿಕಾರಿಗಳು ಅರ್ಥ ಮಾಡಿಕೊಂಡ್ರು.
ಅನಂತರ ಮಿತ್ರರೇ, ಪೊಲೀಸರು ಆ ಕಾರ್ ಎಲ್ಲಿಂದ ಬಂತು, ಯಾವ್ಯಾವ ಸಿಗ್ನಲ್ ಅನ್ನ ಪಾಸ್ ಮಾಡಿದೆ, ಇದೆಲ್ಲದರ ಬಗ್ಗೆ ದೆಹಲಿಯ ಟ್ರಾಫಿಕ್ ಸಿಗ್ನಲ್ಗಳಲ್ಲಿರುವಂತಹ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡೋದಕ್ಕೆ ನಿಂತ್ಕೊಂಡ್ರು. ಆಗ ಒಂದು ಸಿಸಿಟಿವಿಯಲ್ಲಿ ಆ ಕಾರಿನ ಚಾಲಕನ ಮುಖಚರ್ಯೆ ಪತ್ತೆಯಾಯಿತು. ಕೆಲವೇ ಕ್ಷಣಗಳಲ್ಲಿ ಆತನ ಪರಿಚಯವನ್ನ ಕೂಡ ಪೊಲೀಸರು ಕಂಡುಹಿಡಿತಾರೆ. ಆತನ ಹೆಸರು ಡಾಕ್ಟರ್ ಉಮರ್. ಯಾವಾಗ ಕಾರು ಓಡಿಸ್ತಾ ಇದ್ದವನು ಡಾಕ್ಟರ್ ಉಮರ್ ಅಂತ ಗೊತ್ತಾಯ್ತೋ ಪೊಲೀಸರಿಗೆ ಇದು ಯಾವ ಮಾಡ್ಯೂಲ್ನ ಕೃತ್ಯ ಅಂತ ಕೂಡ ಅರ್ಥ ಆಗೋಯ್ತು. ನಿಮಗೆಲ್ಲ ಗೊತ್ತಿರಬಹುದು, ಕಳೆದ 2 ದಿನದಿಂದ ದೇಶಾದ್ಯಂತ ಒಂದೊಂದೇ ಸುದ್ದಿಗಳು ಹೊರಬರ್ತಾ ಇದ್ವು. ಅದೇನು ಕೇಳಿದ್ರೆ, ಹರಿಯಾಣದಲ್ಲಿ ದಾಳಿ ಆಯಿತು, ಇಷ್ಟು ಸ್ಫೋಟಕ ವಶ, ಉತ್ತರ ಪ್ರದೇಶದಲ್ಲಿ ದಾಳಿ ಆಯಿತು, ಇಷ್ಟು ಸ್ಫೋಟಕ ವಶ, ಗುಜರಾತ್ನಲ್ಲಿ ದಾಳಿ ಆಯಿತು, ಜಮ್ಮು ಕಾಶ್ಮೀರದಲ್ಲಿ ಆಯಿತು. ಈ ರೀತಿಯ ಸುದ್ದಿಗಳು ನಿರಂತರವಾಗಿ ಬರ್ತಾ ಇದ್ವು. ಆ ಮಾಡ್ಯೂಲ್ ಅನ್ನು ಕೂಡ ದೇಶದ ತನಿಖಾ ಏಜೆನ್ಸಿಗಳು ಪತ್ತೆ ಹಚ್ಚಿದ್ವು. ಅನೇಕ ಡಾಕ್ಟರ್ಗಳನ್ನ ಕೂಡ ಬಂಧಿಸಲಾಗಿತ್ತು. ಈಗ ಸ್ಫೋಟಗೊಂಡಂತಹ ಕಾರನ್ನ ಚಲಾಯಿಸಿದ್ದು ಕೂಡ ಡಾಕ್ಟರ್ ಉಮರ್ ಅಂತ ಗೊತ್ತಾಗ್ತಿದ್ದ ಹಾಗೆ ಇದು ವೈಟ್ ಕಾಲರ್ ಮಾಡ್ಯೂಲ್ನ ಕೃತ್ಯವೇ. ಈ ವಿಚಾರ ಈಗ ಪೊಲೀಸರಿಗೆ ಕನ್ಫರ್ಮ್ ಆಗಿದೆ. ಹಾಗಾದ್ರೆ ಏನಿದು ವೈಟ್ ಕಾಲರ್ ಮಾಡ್ಯೂಲ್? ಯಾಕೆ ಡಾಕ್ಟರ್ ಹೆಸರು ಇಲ್ಲಿ ಬರ್ತಾ ಇದೆ? ಡಾಕ್ಟರ್ಗಳಿಗೂ ಉಗ್ರವಾದಿಗಳಿಗೂ ಏನ್ ಸಂಬಂಧ? ಹೀಗೆಲ್ಲ ನಿಮಗೆ ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಮಿತ್ರರೇ, ಉಗ್ರವಾದ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತಂದ್ರೆ, ಡಾಕ್ಟರ್ಗಳು ಕೂಡ ಊರ್ ಬಳಿಗೆ ಹೋಗೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಮಿತ್ರರೇ, ಇದನ್ನೆಲ್ಲ ಕೇಳಿದಾಗ ನಿಮ್ಗೆ ಆಶ್ಚರ್ಯ ಆಗಬಹುದು. ಡಾಕ್ಟರ್ಗಳು ಹೇಗ್ರಿ ಉಗ್ರವಾದಿಗಳಾಗೋದಕ್ಕೆ ಸಾಧ್ಯ? ಅವರೆಲ್ಲ ಪ್ರಾಣವನ್ನು ರಕ್ಷಿಸುವವರಲ್ಲ. ನಾವಂತೂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರಿತೀವಿ. ಅಂಥವರು ಪ್ರಾಣ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಅಂತ. ಈ ಫೋಟೋವನ್ನ ಒಮ್ಮೆ ನೋಡಿ. ಇವರೇ ದೇಶದಲ್ಲಿ ಬಂಧಿತರಾಗಿರುವಂತಹ ಉಗ್ರ ಡಾಕ್ಟರ್ಗಳು. ಇವರನ್ನ ನೀವು ಡಾಕ್ಟರ್ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗಬೇಕು. ಇವುಗಳ ಸೊಡ್ಡನ್ನ ನೋಡಿದ್ರೆ ಯಾರು ಕೂಡ ಡಾಕ್ಟರ್ ಅಂತ ಅನ್ನಲ್ಲ. ಒಂದೊಂದರ ಮೂತಿ ನೋಡಿ ಹೇಗಿದಾವೆ ಅಂತ. ಇವರೆಲ್ಲ ಡಾಕ್ಟರ್ಗಳಂತೆ. ಚೈನಾದಲ್ಲೆಲ್ಲ ಹೋಗಿ ಅಧ್ಯಯನ ಮಾಡಿ ಬಂದಂತವರು. ಆದ್ರೆ ನಂತರ ಪಾಕಿಸ್ತಾನ ಮೂಲದ ಜೈಷ್ ಉಗ್ರವಾದಿಗಳಿಂದ ಪ್ರಭಾವಿತರಾಗಿ ಅವರ ಸಂಪರ್ಕಕ್ಕೆ ಬಂದು ಭಾರತದಲ್ಲಿ ದೊಡ್ಡ ಉಗ್ರವಾದದ ಸಂಚನ್ನ ರೂಪಿಸಿದ್ರು. ಈ ವಿಚಾರ ಎಲ್ಲ ಹೇಗೆ ಬಯಲಾಯಿತು, ಹೇಗೆ ಪೊಲೀಸರಿಗೆ ಗೊತ್ತಾಯಿತು ಕೇಳಿದ್ರೆ, ನಿಮಗೆಲ್ಲ ನೆನಪಿರಬಹುದು, ಬೆಂಗಳೂರಿನಲ್ಲಿ ಜುಲೈ 30ನೇ ತಾರೀಕು ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿದಂತಹ ಶಮಾ ಫರ್ವಿನ್ ಅನ್ಸಾರಿ ಎಂಬಾಕೆಯನ್ನ ಗುಜರಾತ್ನ ATSನ ಪೊಲೀಸರು ಬಂದು ಬಂಧನ ಮಾಡಿದ್ರು. ಆಕೆಯನ್ನ ಗುಜರಾತ್ಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಬೆಂಡೆತ್ತಿದ್ರು, ಏರೋಪ್ಲೇನ್ ಹತ್ತಿಸಿದ್ರು. ಈ ಶಮಾ ಫರ್ವಿನ್ ಎಂಬಾಕೆಯನ್ನ ಯಾಕೆ ಬಂಧಿಸಲಾಗಿತ್ತು ಕೇಳಿದ್ರೆ, ಈಕೆ ಪಾಕಿಸ್ತಾನದೊಂದಿಗೆ ಲಿಂಕ್ ಹೊಂದಿದ್ಲು. ಅಲ್ಲಿನ ಉಗ್ರವಾದಿ ಸಂಘಟನೆಗಳ ಜೊತೆಗೆ ನೇರವಾದಂತಹ ಲಿಂಕ್ ಇತ್ತು. ಈ ಹಿನ್ನೆಲೆಯಲ್ಲಿ ಗುಜರಾತ್ನ ATSನ ಪೊಲೀಸರು ಈಕೆಯನ್ನು ವಶಕ್ಕೆ ಪಡೆದಿದ್ರು. ಬಳಿಕ ಆಕೆಯನ್ನು ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಈ ವೈಟ್ ಕಾಲರ್ ಮಾಡ್ಯೂಲ್ ಎಂಬಂತಹ ಉಗ್ರವಾದದ ಹೊಸ ಮಾಡ್ಯೂಲ್ ಬೆಳಕಿಗೆ ಬಂದಿತ್ತು. ಅದೇ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕಾರ್ಯಾಚರಣೆಯನ್ನು ನಡೆಸಿ, ಅದು ಹರಿಯಾಣ ಇರಬಹುದು, ದೆಹಲಿ ಇರಬಹುದು ಅಥವಾ ಉತ್ತರ ಪ್ರದೇಶ ಇರಬಹುದು, ಈ ಎಲ್ಲ ಭಾಗದಲ್ಲೂ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಒಟ್ಟು 8 ಮಂದಿಯನ್ನು ಬಂಧಿಸಲಾಗಿತ್ತು. ಅದರಲ್ಲಿ 4 ಜನ ಡಾಕ್ಟರ್, ಓರ್ವ ಮಹಿಳಾ ಡಾಕ್ಟರ್ ಕೂಡ ಇದ್ಲು. ಕೇವಲ ಈ ಡಾಕ್ಟರ್ಗಳನ್ನ ಮಾತ್ರ ಪೊಲೀಸರು ಬಂಧಿಸಿರಲಿಲ್ಲ, ಸ್ಫೋಟಕಗಳನ್ನು ಕೂಡ ವಶಕ್ಕೆ ಪಡೆದಿದ್ರು. ಅದರಲ್ಲೂ ಮಿತ್ರರೇ, ಫರೀದಾಬಾದ್ನಲ್ಲಿ ಸಿಕ್ಕಂತಹ ಸ್ಫೋಟಕ ಇದೆಯಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಪೊಲೀಸರೇ ಅವಾಕ್ಕಾಗಿದ್ರು. ಯಾಕೆ ಅಂತಂದ್ರೆ, ಒಂದೇ ಕಡೆಯಲ್ಲಿ 2900 kg ಅಮೋನಿಯಂ ನೈಟ್ರೇಟ್ ಅನ್ನು ವಶಕ್ಕೆ ಪಡೆಯಲಾಗಿತ್ತು. ಆ ಸ್ಫೋಟಕದ ಜೊತೆಗೆ ಗನ್ಗಳು, ಮದ್ದು ಗುಂಡುಗಳು, ಬ್ಯಾಟರಿ, ವೈರ್ ಹಾಗೂ ಟೈಮರ್ ಇದೆಲ್ಲವುದನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ರು. ಬಳಿಕ ಈ ಕುನ್ನಿ ಡಾಕ್ಟರ್ಗಳನ್ನ ಚೆನ್ನಾಗಿ ವಿಚಾರಣೆ ಮಾಡಿದಾಗ ಏನು ಗೊತ್ತಾಗಿತ್ತು ಕೇಳಿದ್ರೆ, ಇವರು ದೇಶಾದ್ಯಂತ ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ರು. ಇವರಿಗೆ ಪಾಕಿಸ್ತಾನದ ಲಿಂಕ್ ಇರೋದು ಕೂಡ ಬೆಳಕಿಗೆ ಬಂದಿತ್ತು. ಈ ಉಗ್ರ ಕುನ್ನಿಗಳು ಮುಖ್ಯವಾಗಿ ಅಹಮದಾಬಾದ್ನ ನರೋಡಾ ಮಾರುಕಟ್ಟೆ, ದೆಹಲಿಯ ಆಜಾದ್ಪುರ ಮಂಡಿ ಹಾಗೂ ಲಕ್ನೋದ RSS ಕಚೇರಿಯನ್ನ ಟಾರ್ಗೆಟ್ ಮಾಡಿದ್ರು. ಇಷ್ಟು ಮಾತ್ರ ಅಲ್ಲ, ಈ ಎಲ್ಲಾ ಕಡೆಗಳಲ್ಲೂ ಕೂಡ ಕೆಮಿಕಲ್ ಬಾಂಬ್ ಅನ್ನು ಬ್ಲಾಸ್ಟ್ ಮಾಡೋದಕ್ಕೆ, ಅಂದ್ರೆ ರೈಸಿನ್ ಅನ್ನ ಬಳಸಿ ಒಂದು ಕೆಮಿಕಲ್ ಬಾಂಬ್ ಅನ್ನು ತಯಾರಿಸಿ ಸ್ಫೋಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಅಂದ್ರೆ ಜನಭರಿತವಾದಂತಹ ಪ್ರದೇಶದಲ್ಲಿ ಈ ರೀತಿಯ ಕೆಮಿಕಲ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದೇ ಆದ್ರೆ ಸಮೂಹ ನಾಶ ಆಗುತ್ತೆ. ಒಮ್ಮೆಗೆ ಸಾವಿರಾರು ಮಂದಿ ಸಾವಿಗೀಡಾಗ್ತಾರೆ. ಈಗೇನ್ ದೆಹಲಿ ಬ್ಲಾಸ್ಟ್ ಆಯ್ತಲ್ಲ, ಇದರ ತೀವ್ರತೆಗಿಂತ 100 ಪಟ್ಟು ಜಾಸ್ತಿ ತೀವ್ರತೆಯ ಕೆಮಿಕಲ್ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಈ ಉಗ್ರರು ಪ್ಲಾನ್ ಅನ್ನ ಮಾಡಿದ್ರು. ದೇಶಾದ್ಯಂತ ನಡೆದಂತಹ ಈ ಕಾರ್ಯಾಚರಣೆ ಇದೆಯಲ್ಲ, ಅದರಿಂದ ಹೊರಬಂದಂತಹ ಅಂಶಗಳಿದೆಯಲ್ಲ, ಇದರಿಂದ ಉಗ್ರ ಕುನ್ನಿಗಳು ತಬ್ಬಿಬ್ಬಾಗ್ಬಿಟ್ಟಿದ್ರು. ಅದರಲ್ಲಿ ಒಬ್ಬ ಮಿಸ್ ಆಗಿದ್ದ, ಅವನೇ ಡಾಕ್ಟರ್ ಉಮರ್. ಆತನಿಗೆ ಒಂದು ವಿಚಾರ ಕನ್ಫರ್ಮ್ ಆಗಿತ್ತು, ಇವತ್ತಲ್ಲ ನಾಳೆ ನಾನು ಸಿಕ್ಕಾಕೊಂಡು ಬಿದ್ದೇ ಬೀಳ್ತೀನಿ, ಪೊಲೀಸರು ನನಗೆ ಏರೋಪ್ಲೇನ್ ಹತ್ತಿಸಿಯೇ ಹತ್ತಿಸ್ತಾರೆ ಅಂತ. ಹೀಗಾಗಿ ಆತ ಗಡಿಬಿಡಿಯಲ್ಲಿ ಕಾರ್ನಲ್ಲಿ ಸ್ಫೋಟಕವನ್ನು ತುಂಬಿಕೊಂಡು ಆತ್ಮಾಹುತಿ ದಾಳಿಯನ್ನ ಮಾಡಿದಾನೆ. ಇದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈಗಾಗಲೇ NIA, NSG ಈ ಎಲ್ಲಾ ತನಿಖಾ ಸಂಸ್ಥೆಗಳು ಕೂಡ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾವೆ. ದೇಶದ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಹೈ ಲೆವೆಲ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈಗ ಮಿತ್ರರೇ, ಡಾಕ್ಟರ್ಗಳನ್ನು ವಶಕ್ಕೆ ಪಡೆದಿರುವಂತಹದ್ದು, ಅವರೆಲ್ಲ ಕೃತ್ಯದ ಹಿನ್ನೆಲೆಗಳು ಬಯಲಾಗಿರುವಂತಹದ್ದು, ಸ್ಫೋಟಕಗಳನ್ನು ವಶಕ್ಕೆ ಪಡೆದಿರೋದು, ಇದೆಲ್ಲದರಿಂದ ಏನು ಗೊತ್ತಾಗಿದೆ ಕೇಳಿದ್ರೆ, ಇದು ಒಂದು ವ್ಯವಸ್ಥಿತವಾದಂತಹ ಪಿತೂರಿ, ಉಗ್ರವಾದಿಗಳ ಕೃತ್ಯ. ಇದರ ಹಿಂದೆ ದೊಡ್ಡ ಉಗ್ರ ಸಂಘಟನೆಗಳು ಕೆಲಸ ಮಾಡ್ತಿರುವಂತಹದ್ದು ಪಕ್ಕಾ ಆಗೋಗಿದೆ. ಇದಕ್ಕೂ ಪಾಕಿಸ್ತಾನಕ್ಕೂ ಏನ್ ಲಿಂಕ್ ಇದೆ, ಈ ಉಗ್ರವಾದಿಗಳಿಗೆ ಪಾಕಿಸ್ತಾನದ ನಂಟು ಯಾವ ರೀತಿಯಾಗಿತ್ತು, ಇದರ ಬಗ್ಗೆ ಈಗ ತನಿಖೆಗಳು ಚುರುಕಾಗಿ ನಡೀತಾ ಇದೆ.
ಒಂದು ವೇಳೆ ಪಾಕಿಸ್ತಾನದ ನೇರ ಲಿಂಕ್ ಎಸ್ಟಾಬ್ಲಿಷ್ ಆಗಿದ್ದೇ ಆದ್ರೆ ಭಾರತ ಇದನ್ನ ಆಕ್ಟ್ ಆಫ್ ವಾರ್ ಅಂತಲೇ ಪರಿಗಣಿಸುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಆಪರೇಷನ್ ಸಿಂಧೂರಕ್ಕೆ ವಿರಾಮ ಹಾಕುವಂತಹ ಸಂದರ್ಭದಲ್ಲಿ ಭಾರತ ಏನ್ ಹೇಳಿತ್ತು, ಈ ಆಪರೇಷನ್ ಸಿಂಧೂರ ಶಾಶ್ವತವಾಗಿ ನಿಲ್ಲೋದಿಲ್ಲ, ಇದೊಂದು ಕಂಟಿನ್ಯೂ ಪ್ರೋಸೆಸ್, ಸದಾ ಜಾರಿಯಲ್ಲಿರುತ್ತೆ. ಯಾವಾಗ ಭಾರತದಲ್ಲಿ ಉಗ್ರವಾದಿ ಕೃತ್ಯಗಳು ನಡೆಯುತ್ತೋ ಆ ಎಲ್ಲಾ ಕೃತ್ಯಗಳನ್ನು ನಾವು ಆಕ್ಟ್ ಆಫ್ ವಾರ್ ಅಂತಲೇ ಪರಿಗಣಿಸ್ತೀವಿ. ಅದಕ್ಕೆ ಆಪರೇಷನ್ ಸಿಂಧೂರದ ಉತ್ತರವನ್ನೇ ಕೊಡ್ತೀವಿ ಅಂತ ಭಾರತ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಹೀಗಾಗಿ ಭಾರತ ಪುನಃ ಆಪರೇಷನ್ ಸಿಂಧೂರವನ್ನು ಆರಂಭಗೊಳಿಸುತ್ತಾ ಪಾಕಿಸ್ತಾನದ ವಿರುದ್ಧ ಯುದ್ಧ ಪುನರಾರಂಭಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡಿದವೆ. ಮಿತ್ರರೇ, ಮುಂದಿನ ಕೆಲ ಗಂಟೆಗಳಲ್ಲಿ ಈ ವಿಚಾರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಕೇಂದ್ರ ಸರ್ಕಾರ ಈವರೆಗೂ ಅಧಿಕೃತವಾಗಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿಲ್ಲ. ಘಟನೆಯ ಬಗ್ಗೆ ತನಿಖೆಯನ್ನು ಮಾತ್ರ ಮಾಡಲಾಗ್ತಾ ಇದೆ. ಒಂದು ಸಣ್ಣ ಸಾಕ್ಷ್ಯಾಧಾರವೂ ಕೂಡ ಒಂದು ದೊಡ್ಡ ಯುದ್ಧಕ್ಕೆ ಕಾರಣವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಮುಂದಿನ ವಿಡಿಯೋಗಳಲ್ಲಿ ಆ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ